ಒಂದು ಲೋಕಲ್ ಇಟ್ಟೇನಿ ಒಳಗಡೆ ಯಾರು ಕೊಡ್ತೈತೆ ಇಲ್ಲಿ ಸ್ವಲ್ಪ ಬರೋಣ. ಮುಂದೆ ಬನ್ನಿ. ಯಾವ ಊರು ಅಂತ ಕೇಳ್ತಿದ್ರು. ಶಿವಮೊಗ್ಗ ರೋಡ್ ಜೆ ಸಿ ಬಡಾವಣೆ 4ನೇ ಮೇಲೆ 8 ಎಕರೆ ಸರ್. ನಾನು ಅಲ್ಲೇ ಇದ್ದೆ. ಹೌದಾ? 2 ವರ್ಷ ಇದೆ. ನಾನು ಹರಿಹರ ಹೊನ್ನಾಳಿ ರೋಡ್ ಅವಿಜಯ ಬ್ಯಾಂಕ್ ಇತ್ತು. ಹಾಂ ಹೇಳಿ ಸರ್. ಅವಿಜಯ ಬ್ಯಾಂಕ್ ಕೆಳಗಡೆ ಒಂದು ಬಿಲ್ಡಿಂಗ್ ಇದೆ. ಹಾಂ ಅಲ್ಲಲ್ಲಿ ಬಸಪ್ಪರು. ನಾವು ಓದ್ತಾ ಇದ್ದೀವಿ ಸರ್. ಅಲ್ಲಲ್ಲಿ ಬಸಪ್ಪರ ಬಿಲ್ಡಿಂಗ್ ಆಗಿದೆ. 20 ವರ್ಷ ಹಿಂದೆ ಹಾಂ ಈಗ ಪೂರ ಚೇಂಜ್ ಆಗಿದೆ. ಪೂರ ಚೇಂಜ್ ಆಗಿದೆ. 35 ವರ್ಷ ಈಗ ಹೊಸ್ತಾ ಬಂದು ಸರ್ ರೋಡಿಗೆ 2 ವರ್ಷ ಆಯ್ತು. ನಮ್ದು ಟೆಂಪಲ್ ರೋಡ್ ಕಾಲೇಶ್ವರ ದೇವಸ್ಥಾನ ಪ್ರಭಾಕರ ಗಾಡಿ ಐತಲ್ಲ, ಹೌದು. ಆ ಪಕ್ಕದ ಮನೆ ಗಜಿ ಕೊಡಲಿಲ್ಲ ಚಿಕ್ಕಪ್ಪ ಗಾಡಿ ತನಿಖೆ ಪೂರ್ತಿ ಬಿಗೆಗೆ ಆಗ್ತಾ ಇದೆ. ಪೂರ್ತಿ ಬಿಗೆಗೆ ಆಗ್ತಾ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ. ಭಾರಿ ತನಿಖೆ ಮಾತ್ರ ಸರ್ಕಾರ ಭಾರಿ ಬಿಗೆ ಇಟ್ಕೊಂಡಿದೆ. ಕೋರ್ಟ್ ಇನ್ನು ಎಷ್ಟು ಜನ ಸಿಗ್ತಾರೋ ಗೊತ್ತಿಲ್ಲ. ನಡೀತಾನೆ ಇದೆ. ಮುಕ್ತಿಂದ ನೀರು ಕುಡಿತಾರೆ. ಅವರು ಸಣ್ಣ ಭಾಳ ಸಣ್ಣ 25 ವರ್ಷ. ಒಂದು ಬಹಳ ದುರಾದೃಷ್ಟ. ಆ ತಪ್ಪಿಸ್ತರಿಗೆ ಯಾವ ಕಾರಣಕ್ಕೂ ರಕ್ಷಣೆ ಮುಂದೆ ನನ್ನ ಮಗನಿಗೆ ಅಂತ ಗಟ್ಟಲೆ ಇನ್ಯಾರಿಗೂ ಆಗಬಾರ್ದು ಅಷ್ಟೇ. ಹೌದು. ಅವ್ರು ಯಾರು ಪಾಪ ಅಪರಾಧಿ ಅವ್ರ ತಂದೆನೂ ತೀರ್ಕೊಂಡಿದ್ದಾರೆ. ಹಿಂಗೆ ನಾವು ಎಷ್ಟು ಜನ ಈ ಸಂಬಂಧದಲ್ಲಿ ಯಾರ್ಯಾರಿಗೆ ಜೀವ ಹೋಗುತ್ತೋ ಯಾರಿಗೆ ಬರುತ್ತೆ ಅವ್ರು ಏನೇ ಮಾಡಿರಲಿ, ಆದರೆ ತಂದೆ ಅವರು ಜೀವ ಎಷ್ಟು ದಡ್ರಿಗೆ ಬಂತು ಎಲ್ಲ ಅನಿಸ್ತಾರೆ. ಯಾಕಂದರೆ ನಾನು ಅನುಭವಿಸಿದ್ದೀನಿ ತಂದೆ ಸ್ಥಾನದಲ್ಲಿ. ಬೇರೆ ಯಾರಿಗೂ ಆ ಥರ ಬರಬಾರ್ದು ಅಂತ. ಒಬ್ಬನೇ ಸರ್ ಅವನು ಸ್ವಲ್ಪ ಹಿಯರಿಂಗ್ ಪ್ರಾಬ್ಲಮ್ ಇದೆ ಸರ್. ಒಬ್ಬನೇ ಅವನು ಮಗಳೊಬ್ಬಳಿದ್ದಾರೆ ಸರ್. ಮಗಳದು ಮದುವೆ ಆಗಿದೆ ಸರ್. ಹೊಸಪೇಟೆ ಕೊಟ್ಟಿಲ್ಲ. ಅವನು ಒಬ್ಬನೇ ಮಗ ಸರ್. ಷಣ್ಮುಖ ಸಂಬಂಧ ಏನು? ಸ್ವಾಮಿಗಳೆಲ್ಲ ಸಂಬಂಧ ಬರ್ತದೆ. ಇವರು ಸ್ವಾಮಿಗಳು ಆಗ್ಬಿಡ್ರಿ. ಈಗ ಗೊತ್ತಿದೆ ಯಾಕಂತ ಹೇಳ್ತಾರೆ. ಈಗ ಯಾಕಂತ ಗೊತ್ತಿಲ್ಲ. ಮಾಲಿಂಗನ ಬಳ್ಳಿ ಅಂತ ಎಲ್ಲ ಪೂರ್ತಿ ಗೊತ್ತು. ಎಲ್ಲರ ಒಂದ್ ಕಡೆಯಿಂದ ಸರ್ ಇವರು ಹಿರಿಯೂರಲ್ಲಿ ಕೆಲಸ ಮಾಡಿದ್ರು ಸರ್ ಬೆಸ್ಕಾಂ. ಹೌದು. ಹಿಂದೆ ರಿಟೈರ್ಡ್ ಆಗಿ 18 ವರ್ಷ ಮಾಡಿದ್ರು ಸರ್. ಅದೆಲ್ಲ ಅವ್ರು ಯಾವ ಸ್ವಾಮೀಜಿ ಬಂದು ಮೇಲ್ ಏನ್ ಮಾಡಿ ಒಂದು ಟೈಮ್ ಉದ್ಯೋಗಕ್ಕೆ ಏನಾದ್ರು ಒಂದು ಸರ್ಕಾರ ನಿಮ್ಮ ಪರ ಇದೆ. ತಾವು ಇದು ಮನಸ್ಸು ಮಾಡಿದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.